ನೋಡಿ ನಾವು ಬಿಜಾಪುರದಿಂದ ಇವಾಗ ಬಿಜಾಪುರ ಸ್ಟೇಷನಿಗೆ ಬಂದಿದ್ದೀವಿ. ನಾವೀಗ ಎಲ್ಲಿ ಹೋಗ್ತಿದ್ದೀವಿ ಅಂದರೆ ನಮ್ಮ ಅಮ್ಮ ಬನಶಂಕರಿ ಅಮ್ಮನ ಗುಡಿಗೆ ಹೋಗ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀವಿ. ಮೊದಲು ನಾವು ನೋಡಿ ಇಲ್ಲಿ ಬಾದಾಮಿ ಸ್ಟೇಷನಿಂದ ನಾವು ಬಾದಾಮಿಗೆ ಬಂದು ಅಲ್ಲಿ ಸ್ವಲ್ಪ ಅನ್ನ ಸಾಂಬಾರು ಊಟ ಮಾಡಿ, ಯಾಕಂದರೆ ಮುಂದಕ್ಕೆ ಹೋಗೋಕ್ಕಾದ್ರೂ ನಮಗೆ ಶಕ್ತಿ ಬೇಕಲ್ಲ ನಮ್ಮ ದೇಶಕ್ಕೆ, ನಾವು ಬಾದಾಮಿಗೆ ಬಂದು ಸ್ವಲ್ಪ ಊಟ ಮಾಡಿ ಮತ್ತೆ ಆಟೋದಲ್ಲಿ ನಾವು ಬನಶಂಕರಿ ಅಮ್ಮನ ಗುಡಿಗೆ ಹೋಗ್ತಾ ಇದ್ದೀವಿ. ನೋಡಿ ಫ್ರೆಂಡ್ಸ್, ಬನಶಂಕರಿ ಅಮ್ಮನ ಗುಡಿಗೆ ಹೋದರೆ ಹೋಗಬೇಕು ಅನ್ನೋಷ್ಟರಿಗೆ ವಾಪಸ್ ಬರೋಕ್ಕೂ ಮನಸ್ಸಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನಮ್ಮ ಮನೆಯ ಆರಾಧ್ಯ ದೇವತೆ ನಮ್ಮ ಬನಶಂಕರಿ ಅಮ್ಮನ ಗಿರಿಗೆ ನಾವು ಬಂದಿದ್ದೀವಿ. ನೋಡಿ ಇನ್ನೂ ಇಲ್ಲಿ ತೋರಿಸ್ತಾ ಇದೆ ನೋಡಿ ಫ್ರೆಂಡ್ಸ್. ಫಸ್ಟಿಗೆ ಹೋಗ್ತಾ ಇದ್ದೀವಿ ನಾವು ಬಿಜಾಪುರದಿಂದ ನಾವು ಬಾದಾಮಿ ಸ್ಟೇಷನ್ಗೆ ಹಿಡಿದು ಸ್ಟೇಷನಿಂದ ಆಟೋ ಮಾಡಿಕೊಂಡು ಬನಶಂಕರಿಗೆ ಬರಬೇಕು. ನೋಡಿ ಸ್ಟೇಷನಿಂದ ಬಾದಾಮಿಗೆ ಬಸ್ ಇರುತ್ತೆ, ನಮಗೆಲ್ಲ ಆಧಾರ್ ಕಾರ್ಡ್ ನಡೆಯುತ್ತೆ, ಬಟ್ ಗಂಡು ಮಕ್ಕಳಿಗೆ ಅಮೌಂಟ್ ಕೊಟ್ಟು ಬಸ್ಸಲ್ಲಿ ಬರಬೇಕು. ನೋಡಿ ಸ್ಟೇಷನಿಂದ ನಾವು ಬಸ್ಸಲ್ಲಿ ಬಂದ್ವಿ, ಮತ್ತು ಬಾದಾಮಿಗೆ ಇಳ್ಕೊಂಡು ಬಾದಾಮಿಯಿಂದ ನೆಕ್ಸ್ಟ್ ಆಟೋದಲ್ಲಿ ಬನಶಂಕರಿಗೆ ಬಂದ್ವಿ. ಹಾಗೆ ಆ ಕಡೆ ಈ ಕಡೆ ಎಲ್ಲ ಸಾಮಾನು ಹಚ್ಚಿದ್ರೆಲ್ಲ ನೋಡ್ಕೊತ ಹೋಗ್ತಾ ಇದ್ವಿ. ನೋಡಿ ಆ ಕಡೆ ಈ ಕಡೆ ಎಲ್ಲ ದೇವ್ರ ಸಾಮಾನುಗಳನ್ನು ಹಚ್ಚಿದ್ದಾರೆ. ನನಗಂತೂ ತುಂಬ ಇಷ್ಟವಾದ ಜಾಗ ಇದು. ಇಲ್ಲಿ ಬಂದರೆ ವಾಪಸ್ ಹೋಗ್ಬೇಕು ಅನ್ನೋ ಮನಸ್ಸೇ ಆಗಲ್ಲ. ನೋಡಿ ಇಲ್ಲಿ ಏನು ಗೊತ್ತಾ ಫ್ರೆಂಡ್ಸ್, ಈ ಕಡೆ ಆ ಕಡೆ ಹಣ್ಣುಕಾಯಿ ಹಚ್ಚಿರ್ತಾರಲ್ವ, ನಮ್ಮ ಕಡೆ ಬನ್ನಿ ಅಂತ ಸಾಮಾನ್ಯವಾಗಿ ಅವರು ಕರೀತಾರಲ್ವ. ಪಾಪ ಬೆಳಗ್ಗಿಂದ ಕೆಲಸ ಮಾಡ್ತಾರೆ. ನೋಡಿ ನಾ ವಿಡಿಯೋ ಮಾಡ್ಕೊತ ಬರ್ತಾ ಇದ್ದೆ. ನಮ್ಮ ಮನೆಯವ್ರು ಎಲ್ಲಾದರೂ ವಿಡಿಯೋ ಮಾಡೋದನ್ನು ಬಿಡು, ನೋಡು ಆ ಕಡೆ ಈ ಕಡೆ ಪ್ಲೇಸ್ ನೋಡು ಅಂತ ಬೈದರು. ಆದರೆ ನಾನು ನನ್ನ ಫ್ರೆಂಡ್ಸ್ಗೋಸ್ಕರ ಮಾಡ್ತಾ ಇದ್ದೆ. ನೋಡಿ ಎಲ್ಲರೂ ಬನಶಂಕರಿ ಅಮ್ಮಗೆ ಬಂದಿರಲ್ಲ, ಒಬ್ಬೊಬ್ರಿಗೆ ಗೊತ್ತಿರಲ್ಲ ಅಂತ ತೋರಿಸ್ತಾ ಇದ್ದೀನಿ. ನೋಡ್ರಿ ಎಲ್ಲ ಹಣ್ಣುಕಾಯಿ ಹಚ್ಕೊಂಡು ಬನ್ನಿ ನಮ್ಮ ಕಡೆ ಬನ್ನಿ, ನಮ್ಮ ಹತ್ರ ಬನ್ನಿ. ನಾವು ಸ್ವಲ್ಪ ನಿಂಬೆಹಣ್ಣು ಬೇಕಾಗಿತ್ತು ಕೇಳಿದ್ವಿ, ಬಟ್ ಅವರು 5 ರೂಪಾಯಿ ಒಂದು ಹೇಳ್ತಾ ಇದ್ರು. ನಮ್ಮ ಮನೆಯವರು ಆಮೇಲೆ ಬರ್ತೀವಿ ಅಂತ ನಾವು ಹೋದ್ವಿ. ಯಾಕಂದರೆ ನಾವು ಜರ್ನಿ ಮಾಡಿ ಸುಸ್ತಾಗಿದ್ವಿ. ಮೊದಲು ರೂಮ್ ಮಾಡಬೇಕಿತ್ತು, ಅಭಿಷೇಕ ಚೀಟಿ ತೊಗೋಬೇಕಿತ್ತು, ಬೆಳಗ್ಗೆ ನಮ್ಮದು ಅಭಿಷೇಕ ಇರೋದು. ಹಾಗಾಗಿ ನಾವು ಆಮೇಲೆ ಬರ್ತೀವಿ ಅಂತ ಹೋದ್ವಿ. ಇಲ್ಲಿ ನೋಡಿ ಬನಶಂಕರಿ ಅಮ್ಮನ ಗುಡಿಗೆ ಬಂದ್ವಿ. ಸನ್ನಿಧಿಗೆ ನಾವು ನೋಡಿದ್ರೇ ಖುಷಿ ಆಗುತ್ತೆ ನನಗೆ. ಹೊರಗಡೆ ನಂತರ ಮಲ್ಲಿಗೆ ಹೂವು ಅವನ್ನೆಲ್ಲ ಹಚ್ಚಿದ್ರು. ಮಲ್ಲಿಗೆ ಹೂವು ಅಂದರೆ ನನಗಂತೂ ತುಂಬ ಇಷ್ಟ. ಆದರೆ ನಾವು ಮೊದಲು ಕೇಳಕ್ಕೆ ಹೋಗಿದ್ದು ರೂಮ್ ಮಾಡೋದಕ್ಕೆ. ಅಲ್ಲಿ ಆ ಕಡೆ ನಮ್ಮ ಮನೆಯವರು ನೀವು ಇಲ್ಲಿ ಕೂತ್ಕೊಳ್ಳಿ, ನಾನು ರೂಮ್ ಕೇಳ್ಕೊಂಡು ಬರ್ತೀನಿ ಅಂತ ಹೋದರು. ಮೊದಲಿಗೆ ನಾವು ಅಭಿಷೇಕ ಮಾಡಿಸ್ಬೇಕಿತ್ತು, ಯಾಕೆಂದರೆ ರಶ್ ಆಯಿತು ಅಂದರೆ ಮತ್ತೆ ನಮಗೆ ಅಭಿಷೇಕ ಸಿಗೋದಿಲ್ಲ ಅನ್ನೋ ಉದ್ದೇಶಕ್ಕೆ ನಾವು ಅಲ್ಲಿ ಕೂತ್ಕೊಂಡಿದ್ವಿ. ನಮ್ಮ ಮನೆಯವರು ನನ್ನ ಮಗ ಹೋಗಿ ಅಭಿಷೇಕ ಚೀಟಿ ಮತ್ತು ರೂಮ್ ಎಲ್ಲ ಕೇಳ್ಕೊಂಬರ್ತೇನೆ ಅಂದರು. ಆದರೂ ಸಹಿತ ನಮಗೆ ಒಂದು ಅಭಿಷೇಕ ಕೂತ್ಕೊಂಡು ಮಾಡಿಸೋವಂಥದ್ದು ಅಂದರೆ 2 ಅಭಿಷೇಕ ಇರುತ್ತಲ್ಲ, ನಿಂತ್ಕೊಳೋದು ಒಂದು ಇರುತ್ತೆ. ಅಂದರೆ ಕೂತ್ಕೊಂಡೇ ಮಾಡಬೇಕು ಫ್ರೆಂಡ್ಸ್. 6 ಗಂಟೆಯಿಂದ ಸ್ಟಾರ್ಟ್ ಆಯಿತು ಅಂದರೆ 9 ಗಂಟೆವರೆಗೂ ಬೆಳಗ್ಗೆ ಅಭಿಷೇಕ ಇರುತ್ತೆ. ಬಟ್ ನಾವು ಅಲ್ಗೋಡ ಹಾಗೆ ಇಲ್ಲ, ಅಲ್ಲೇ ಅಮ್ಮನವ್ರದ್ದು ಎಷ್ಟು ಜನ ಸಾರಿ ಕೊಟ್ಟಿರ್ತಾರಲ್ಲ ಅಷ್ಟು ಜನದ್ದು ಸಾರಿ ಉಡಿಸ್ಬೇಕು. ಹೌದಾ, ಎಷ್ಟು ಚೆನ್ನಾಗಿ ಅಲಂಕಾರ ಮಾಡ್ತಾರೆ ಆದರೆ ಅಲ್ಲಿ ನಮಗೆ ಒಳಗಡೆ ಒಬ್ಬರಿಗೆ ಮಾತ್ರ ಇರೋದು. ಅದಕ್ಕೆ ನಮ್ಮ ವರ್ಷವೂ ನಮ್ಮ ಯಜಮಾನ್ರೇ ಹೋಗೋದು, ನಾವು ಹೋಗೋದಿಲ್ಲ. ಯಾಕಂದರೆ ನಮ್ಮ ಕಾಲು ನೋವು ಹುಷಾರಿಲ್ಲ ಅನ್ನೋ ಕಾರಣಕ್ಕೆ ಅವರೇ ಹೋಗಿ ಅಭಿಷೇಕ ಮಾಡಿಸ್ಕೊಂಡು ಬರ್ತಾರೆ. ನೋಡಿ ಇವಾಗ ನಾವು ಹಾಗೆ ಒಳಗೆ ಹೋದ್ವಿ. ಒಳಗೆ ಹೋದ ಕೂಡಲೇ ಏನೋ ಒಂಥರ ನನಗೆ ಸಮಾಧಾನ ಅನಿಸಿತ್ತು. ಯಾವಾಗ ಬಂದೇನಪ್ಪ ಅಮ್ಮನ ಗುಡಿಗೆ ಅನಿಸಿತ್ತು ನನಗೆ. ನೋಡಿ ಇವಾಗ ರೂಮ್ನು ಸಹಿತ ನಾವು ಕೇಳಿದ್ವಿ. ರೂಮಿಗೆ ಬುಕ್ ಮಾಡೋಕ್ಕೆ ಹೋಗಿ ಇದು ಬುಕ್ ಮಾಡಲ್ಲ ಅಂತ ಹೇಳಿದ್ರು ಅವರು. ಆನ್ಲೈನಲ್ಲಿ ನಾವು ಬುಕ್ ಮಾಡಲ್ಲ ಅಂತ ಹೇಳಿದ್ದಕ್ಕೆ ನಾವು ತೊಗೊಂಡ್ವಿ. ಇಲ್ಲಿ ನೋಡಿರಿ ಮಂಗಣ್ಣ ನಮಗೆ ಎಷ್ಟು ಕಾಟ ಕೊಡ್ತಾ ಇದ್ದ ಅಂದರೆ, ನಾನು ನೋಡಿದರೆ ಕದ ತೆಗಿತಾ ಇದ್ದೆ, ನಮ್ಮ ಹಸ್ಬೆಂಡು ಕದ ಮುಸ್ತಿಲ್ಲ ನೀನು, ಒಳಗೆ ಬಂದರೆ ಏನು ಮಾಡ್ತೀಯ ಅದು ಅಂತ ಅದಕ್ಕೆ ಹಲ್ಕಿರಿಯೋದನ್ನು ಮಾಡ್ತಾ ಇದ್ದೆ. ಆದರೆ ನಮ್ಮ ಯಜಮಾನ್ರು ನಿನ್ನ ಒಳಗೆ ಬಂತು ಅಂದರೆ ನಿನ್ನ ಚಚ್ಚಿ ಹಾಕ್ಬಿಡ್ತೈತೆ ನೋಡು ಅಂತ ತಮಾಷೆ ಮಾಡ್ತಿದ್ರು. ಅದು ಎಲ್ಲೇ ಕುಂಬಳಕಾಯಿ ತೊಗೊಂಡು ಬಂದಿದೆ ನೋಡಿ ಫ್ರೆಂಡ್ಸ್, ಎಲ್ಲ ಕುಂಬಳಕಾಯಿ ತೊಗೊಂಡು ಬಂದು ತಿಂತಾ ಇದೆ, ಎಂಜಾಯ್ ಮಾಡ್ತಾ ಇದ್ದೆ ಅಲ್ವಾ. ಅದ್ರ ಬಾಡಿಗೆ ಅದನ್ನು ಬಿಟ್ಟು ನನಗೆ ಡೋರ್ ಕ್ಲೋಸ್ ಮಾಡ್ಕೊಂಡು ಒಳಗೆ ಬಂದೆ. ಮತ್ತು ಒಳಗೆ ಬಂದರೆ ಕಷ್ಟ ಅಂತ ಹಾಗೆ ನಾವು ಮತ್ತೆ ಸ್ವಲ್ಪ ಜಳಕ ಎಲ್ಲ ಮಾಡಿಬಿಟ್ಟು ರೆಡಿಯಾಗಿ ನೆಕ್ಸ್ಟ್ ಎಲ್ಲಿಗೆ ಹೋದ್ವಿ ಅಂದರೆ ನಾವು ಸ್ವಲ್ಪ ಚಹಾ ಕುಡಿಬೇಕಿತ್ತು. ಯಾಕಂದರೆ ನಮ್ಮ ಯಜಮಾನ್ರಿಗೆ ಚಹಾ ಕುಡಿಲಿಲ್ಲ ಅಂದರೆ ಸಮಾಧಾನ ಆಗೋದಿಲ್ಲ. ಹಾಗೆ ಸ್ವಲ್ಪ ಕಾಮಿಡಿ ಮಾಡ್ತಾಯಿದ್ರು. ನನಗೆ ಪ್ರಸಾದ ಇರಲ್ಲ ಅಂತ ನಾನು ಹೇಳ್ತಾ ಇದ್ದೆ ಸಾಯಂಕಾಲ. ಇಲ್ಲ ನಿನಗೋಸ್ಕರ ಪ್ರಸಾದ ಮಾಡ್ತಾರೆ ತಗೋ ಅಂತ ತಮಾಷೆ ಮಾಡ್ತಿದ್ರು. ಹಾಗೆ ತಮಾಷೆ ಮಾಡ್ಕೊತ ನಾವು ಮುಂದೆ ಹೋದ್ವಿ. ಹೋಟೆಲ್ ಇತ್ತಲ್ಲಿ. ರೀ ನಂಗೆ ಮಿರ್ಚಿ ಬೇಕು ಅಂತ ಕೇಳಿದೆ. ನನಗೆ ಮಿರ್ಚಿ ಅಂದರೆ ತುಂಬ ಫ್ರೆಂಡ್ಸ್, ಹಾಗಾಗಿ ಇಷ್ಟ ಆಗಿರೋದ್ರೆ ನಮ್ಮ ಯಜಮಾನ್ರು ಮಿರ್ಚಿ ಕೊಡಿಸ್ತೀನಿ ನಡಿ ಮುಂದೆ ಅಂದರು. ನೋಡಿ ಹಾಗೆ ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಪ್ರಸಾದ ನಿಲಯ ಅಂದರೆ ಮಧ್ಯಾಹ್ನ ಅಷ್ಟೇ ಇರುತ್ತೆ, 12:30 2 ಗಂಟೆ ತನಕ ಅಷ್ಟೇ ಪ್ರಸಾದ. ರಾತ್ರಿ ಇರೋದಿಲ್ಲ ಫ್ರೆಂಡ್ಸ್, ಮಧ್ಯಾಹ್ನ ಅಷ್ಟೇ ಕೊಡ್ತಾರೆ. ನೋಡಿ ತುಂಬ ಚೆನ್ನಾಗಿದೆ ಬಾದಾಮಿ ಬನಶಂಕರಿ. ಇವಾಗ ಹೋಗುವಂಥ ಜಾಗ. ನೀವು ಇವಾಗ ಹೇಗಿದ್ರು ಮಕ್ಕಳು ರಜೆ ಇರುತ್ತಲ್ಲ, ಹೋಗಿ ಬನ್ನಿ ಅಂತ. ನೋಡಿ ಹಾಗೆ ನಾವು
ಮತ್ತೆ ಈ ಕಡೆ ಬಂದ್ವಿ ನೋಡಿ. ಇದು ಹೊಂಡ ಅಂತ ತುಂಬ ಚೆನ್ನಾಗಿದೆ. ಆಮೇಲೆ ಇನ್ನೊಂದು ಇಲ್ಲಿ ಕಡ್ಕೊಲ್ ರೊಟ್ಟಿ ಮತ್ತು ಪಲ್ಯ, ವಿಧ ವಿಧ ಥರ ಪಲ್ಯ ಮಾಡ್ತಾರೆ, ಮೊಸರು ಚಟ್ನಿ ತುಂಬ ಚೆನ್ನಾಗಿ ಮಾಡ್ತಾರೆ. ಅವ್ರು ನೋಡಿದೆ ನಾನು, ಭೇಟಿ ಆಗೋಣ, ಅವ್ರು ಮಾತಾಡ್ಸೋಣ ಅಂತ. ಅವ್ರು ಯಾರೂ ಇರಲಿಲ್ಲ, ಯಾಕಂದರೆ ನಾವು ರಾತ್ರಿ ಹೋಗಿರೋದಲ್ವ, ಯಾರೂ ಇರಲಿಲ್ಲ. ಈ ಕಡೆ ಹೊಂಡ ಇದೆ ನೋಡಿ. ಹೊಂಡ ಕೆಳಗಿಳಿದು ಹೋಗ್ಬೇಕು ಅಂದ್ವಿ, ಆದರೆ ಬಿಡಲ್ಲ ಅಂತ ಹೇಳಿದರು. ಹಾಗೆ ದೂರದಿಂದನೇ ನಿಮ್ಗೆ ವಿಡಿಯೋ ಮಾಡಿ ತೋರಿಸ್ತಿದ್ದೀನಿ. ಆ ಕಡೆ ಎಲ್ಲ ನೀರೆಲ್ಲ ಕಾಣಿಸ್ತಿದೆ ನೋಡಿ. ಹೊಂಡ ತುಂಬ ಚೆನ್ನಾಗಿದೆ, ನೋಡಬೇಕು ಅಂತ ಖುಷಿ ಇತ್ತು, ಆದರೆ ಬಿಡಲ್ಲ ಅಂತ ಹೇಳಿದ್ರಲ್ಲಿ. ಹಾಗೆ ಮುಂದೆ ಮುಂದೆ ಹೋಗ್ತಾ ನಾನು ಮಿರ್ಚಿ ತಿನ್ನಬೇಕಿತ್ತು. ನನಗೆ ಮಿರ್ಚಿ ಅಂದರೆ ತುಂಬ ಇಷ್ಟ, ಚೆನ್ನಾಗಿ ಮಾಡ್ತಾರೆ ಅಂತ ಕರ್ಕೊಂಡು ಹೋದೆ ನಾನು. ತಮಾಷೆ ಮಾಡ್ತಾಯಿದ್ರು, ನೀನೇ ಮಿರ್ಚಿ ದುಡ್ಡು ಕೊಡು, ನಾನು ಕೊಡಲ್ಲ ಅಂತ. ಇಲ್ಲಿ ನೋಡಿ ಅಜ್ಜಿ ಬಂಡೆ ಸಾಮಾನೆಲ್ಲ ಮಾರ್ಕೊತ ಕೂತಿದ್ದಾರೆ. ಪ್ಯಾರ್ಲನ್ ಅಂದರೆ ತುಂಬ ಸಖತ್ತಾಗಿರ್ತವೆ ಇಲ್ಲಿ ನೋಡಿ. ಹೋದಾಗೆಲ್ಲ ನಾವು ಎಂಜಾಯ್ ಮಾಡಬೇಕಲ್ವಾ. ಅದು ನಮ್ಮ ಬನಶಂಕರಿ ಅಮ್ಮನ ಗಿರಿಗೆ ಬಂದ್ವಿ ಅಂದರೆ ಹೋಗ್ಬೇಕಪ್ಪ ಬೇಗ ಅಂತ ಮನಸ್ಸೇ ಬರಲ್ಲ. ಅದಕ್ಕೆ ನಮ್ಮ ಯಜಮಾನ್ರು ನಿನ್ನ ಇಲ್ಲೇ ಬಿಟ್ಟು ಹೋಗ್ಬಿಡ್ತೀನಿ ತಗೋ ಅಂತ ತಮಾಷೆ ಮಾಡ್ತಿದ್ರು. ತುಂಬ ಖುಷಿಯಿಂದ ಹೋಗಿ ನಾವು, ನನ್ನ ಮಗ ನಿನ್ನ ಮಗ ತೋರಿಸ್ತೀನಿ ತಡಿ ಅಂತ ಸ್ವಲ್ಪ ಪೇಸ್ಟ್ ತೋರಿಸಿದ ನೋಡಿ. ಇಲ್ಲಿ ಮಿರ್ಚಿ ನೋಡ್ರಿ ಫ್ರೆಂಡ್ಸ್, ನನ್ನ ಫೇವ್ರೆಟ್ ಇದು. ಎಲ್ಲಿ ಹೋದರೂ ನಾನು ಇದನ್ನು ಬಿಡಲ್ಲ. ನನಗಿಷ್ಟ ಅಂದರೆ ತುಂಬ ಇಷ್ಟ ಇದು ಮಿರ್ಚಿ. ಹಾಗೆ ಮಿರ್ಚಿ ತಿಂದು ಸ್ವಲ್ಪ ಟೀ ಕುಡಿದು ಮತ್ತೆ ಈ ಕಡೆ ನಮ್ಮ ಪಯಣ ದೇವಸ್ಥಾನ ಕಡೆ ಬಂತು. ಏಕೆಂದರೆ ಮಾರ್ನಿಂಗ್ ನಮಗೆ ಹಣ್ಣು ಕಾಯಿ ಮಾಡ್ಸೋಕ್ಕೆ ಟೈಮ್ ಸಿಗೋಲ್ಲ, ಬೇಗ ಹೋಗ್ಬೇಕಿತ್ತು. ಯಾಕಂದರೆ 10:30ಗೆ ನಮ್ಮದು ಟ್ರೈನ್ ಇತ್ತು, ನಾವು ಗದಗ ಹೋಗಬೇಕಿತ್ತಲ್ವ. ಹಾಗಾಗಿ ರಾತ್ರಿನೇ ಹಣ್ಣುಕಾಯಿ ಮಾಡಿಸಿ ಬೆಳಗ್ಗೆ ಅಭಿಷೇಕ ಮಾಡಿಸೋಣ ಅಂತ ನಾವು ಹಣ್ಣುಕಾಯಿ ಮಾಡ್ಸೋಕ್ಕೆ ಫ್ರೆಶ್ ಅಪ್ ಆಗಿ ಬಂದಿದ್ವಿ, ಎಲ್ಲ ಫ್ರೆಶ್ ಆಗಿ ಬಂದಿದ್ವಿಲ್ಲ, ಹಾಗೆ ಹಣ್ಣುಕಾಯಿ ತೊಗೊತಿದ್ವಿ. ಆದರೆ ನಮಗೆಲ್ಲಿ ಅನುಕೂಲ ಆಯಿತೋ ನಾವು ಅಲ್ಲೇ ತೊಗೊಂಡ್ವಿ ಹಣ್ಣುಕಾಯಿ. ಮತ್ತು ದೇವಿಗೆ ಸೀರೆ ಮತ್ತು ಉಡೇಕಿ ಸಾಮಾನೆಲ್ಲ ನಾವು ತೊಗೊಂಡು ಬರ್ಬೋದಿತ್ತು ಫ್ರೆಂಡ್ಸ್. ಆದರೆ ದೂರ ಆಗೋದಕ್ಕೆ ನಾವು ಏನೋ ಅಲ್ಲಿಂದ ತೊಗೊಂಡು ಬರೋಲ್ಲ, ಇಲ್ಲೇನೇ ನಾವು ಕೊಟ್ಟು ಅಮ್ಮನಿಗೆಲ್ಲ ಬೆಳಗ್ಗೆ ಅಭಿಷೇಕಕ್ಕೆ ಕೊಟ್ಟು ನಾವು ಕೈ ಬಿಡ್ತೀವಿ. ಇವಾಗ ನೋಡಿ ಅಮ್ಮ ಎಲ್ಲ ಕೊಡ್ತಾಯಿದ್ರು ನನಗೆ. ಸಾರಿ ಕೊಡ್ತಾಯಿದ್ರು ಮತ್ತು ಬ್ಲೌಸ್ ಪೀಸು, ತುಂಬ ಚೆನ್ನಾಗಿರೋ ಸ್ಯಾರಿ ಕೊಡಮ್ಮ ಅಂತ ಹೇಳಿದೆ. ಸ್ಯಾರಿ ತೊಗೊಂಡೆ. ಮಮ್ಮಿ ನೀನು ಯಾಕೆ ಇಷ್ಟು ಕಷ್ಟಪಡ್ತೀಯ, ಕೊಡು ನಾನು ವೀಡಿಯೋ ಮಾಡ್ತೀನಿ ಅಂತ ನನ್ನ ಮಗ ಇಸ್ಕೊಂಡು ವೀಡಿಯೋ ಮಾಡ್ತಾಯಿದ್ದ. ನಿಮ್ಮಿಬ್ರಿಗೂ ಬೀಳ್ತಾವೆ ನೋಡಿ, ಈಗ ಫೋನ್ ಇಡಲಿಲ್ಲ ಅಂದರೆ ಅಂತ ನಮ್ಮ ಯಜಮಾನ್ರು ಬೈತಿದ್ರು ನೋಡಿ ಫ್ರೆಂಡ್ಸ್. ಅವ್ರ ಜೊತೆ ಬೈಸ್ಕೊಂಡು ನಾವು ವೀಡಿಯೋ ಮಾಡ್ತಾಯಿದ್ದೀನಿ ಅಂದರೆ ನನಗೆ ಎಷ್ಟಾದರೂ ಖುಷಿ ಆಗುತ್ತೆ ಅಂದ್ಕೊಂಡ್ರೆ. ಅದಕ್ಕೆ ಇನ್ನೊಂದು ಸ್ವಲ್ಪ WH ಕಂಪ್ಲೀಟ್ ಆಗೋದಿದೆ, ದಯವಿಟ್ಟು ಸಪೋರ್ಟ್ ಮಾಡಿರಿ, ಬೇಜಾರು ಮಾಡ್ಕೋಬೇಡ್ರಿ ಈ ಸಿಸ್ಟರ್ ಮೇಲೆ ನೋಡಿ. ಹಾಗೆ ನಾನೆಲ್ಲ ಹಣ್ಣು ಕಾಯಿ ಎಲ್ಲ ತೊಗೊಂಡು ಬ್ಯಾಗಿಗೆ ಹಾಕ್ಕೊಂಡು ಅಮ್ಮನ ಕಡೆ ಒಂದು ಚೀಲ ಇಸ್ಕೊಂಡೆ. ಅಮ್ಮ ತಮಾಷೆ ಮಾಡ್ತಿದ್ರು ನನಗೆ. ಚೀಲ ಎಲ್ಲ ಇಸ್ಕೊಂಡು ಮತ್ತು ನಾವು ನೆಕ್ಸ್ಟ್ ದೇವಸ್ಥಾನಕ್ಕೆ ಹೋಗಬೇಕಿತ್ತು. ಎಷ್ಟು ರಶ್ ಇತ್ತು ಅಂತೀರಾ ಫ್ರೆಂಡ್ಸ್, ನಿಮಗೆ ತೋರಿಸ್ತೀನಿ ಬನ್ನಿ. ನಾನು ರಾತ್ರಿನ ಅಷ್ಟು ರಶ್ ಇರಬೇಕಾದ್ರೆ ಬೆಳಗ್ಗೆ ಎಷ್ಟು ಇರಬೇಡ ಹೇಳಿ ನೀವೇ. ಅದಕ್ಕೆ ರಾತ್ರಿ ನಾವು ಹೇಗಿದ್ರು ಫ್ರೀ ಇದ್ವಲ್ಲ, ಹಾಗಾಗಿ ಅಮ್ಮ ನನಗೆ ಒಂದು ಈ ಥರ ತಟ್ಟೆ ಕೊಟ್ಬಿಡ್ತೀನಿ, ಒಯ್ದು ಬಿಡಮ್ಮ ಅಂತು. ಇಲ್ಲಮ್ಮ ನಾವು ಬೆಳಗ್ಗೆ ಅಭಿಷೇಕಕ್ಕೆ ಹೋಗೋದೆಲ್ಲ ಬೇಡ, ಅದು ಒಂದು ಕವರಿಗೆ ಕೊಡು ಅಂತ ನಮ್ಮ ಹಸ್ಬೆಂಡ್ ಕವರಿಗೆ ಹಾಕ್ಸ್ಕೊಂಡು ಬಂದ್ವಿ. ಈ ಕಡೆ ನಾವು ಹಾಗೆ ಎಲ್ಲ ಒಂದು ಕವರಿಗೆ ಹಾಕ್ಸ್ಕೊಂಡು ಬಂದ್ವಿ. ಎಲೆ ಸ್ವಲ್ಪ ಬಾಡೋಗಿತ್ತು, ಬೇರೆ ಕೊಡಮ್ಮ ಅಂಥೇಳಿ ನಾವು ದೇವಿ ಸನ್ನಿಧಿನಕ್ಕೆ ಮತ್ತೆ ಬಂದ್ವಿ ನೋಡಿ. ಪುನಃ ಬಂದ್ವಿ ನೋಡಿ ದೇವಿ ಸನ್ನಿಧಿ. ನಿಮಗೆ ಯಾರು ನೋಡಿಲ್ಲ ಇಲ್ಲೇ ನೋಡ್ರಿ, ತೋರಿಸ್ತೆ ನೋಡಿ. ನಾವು ಕ್ಯೂ ಹಚ್ಚಿದ್ವಿ ಹಣ್ಣುಕಾಯಿ ಮಾಡ್ಸೋಕ್ಕೆ. ಎಲ್ಲಿಂದ ಎಲ್ಲಿಗೆ ಹೋದ್ವಿ ಗೊತ್ತಾ ಫ್ರೆಂಡ್ಸ್, ಯಪ್ಪ ಅಷ್ಟು ರಶ್ ಇತ್ತು. ಈ ವರ್ಷ ಅಂತೂ ಸಿಕ್ಕಾಪಟ್ಟೆ ರಶ್ ಇತ್ತು ದೇವಸ್ಥಾನ ರಾತ್ರಿ. ಇವಾಗ ರಜೆ ಆಗಿರೋದ್ರಿಂದ ಎಲ್ಲರೂ ಬರ್ತಾರೆ ಅಮ್ಮನ ಸನ್ನಿಧಿಗೆ ನೋಡಿ. ಯಾರು ಬಂದಿಲ್ಲ ದಯವಿಟ್ಟು ಬಂದು ಹೋಗಿ ನೋಡಿ. ನಾವು ಮೇಲ್ಗಡೆಯಿಂದ ಕೆಳಗೆ ಬರಬೇಕು ದರ್ಶನಕ್ಕೆ, ತುಂಬ ಜನ ಇತ್ತು, ಕ್ಯೂ ಹಚ್ಚಿದ್ವಿ. ಇವಾಗ ಸ್ಕೂಲು ಮತ್ತು ಬೇಸಿಗೆ ರಜೆ ಇರೋದ್ರಿಂದ ತುಂಬ ಜನ ಬಂದಿದ್ದರು ನೋಡಿ. ಯಾರಾದರೂ ಈ ಕಡೆ ಗದಗ ಸೈಡು ಬಂದರೆ ಬಂದು ಹೋಗಿ ಬಾದಾಮಿ ಬನಶಂಕರಿಗೆ ಅಮ್ಮನವ್ರ ದರ್ಶನನ ಪಡ್ಕೊಂಡು ಹೋಗ್ರಿ ಅಂತ ನಿಮಗೆ ರಿಕ್ವೆಸ್ಟ್ ಮಾಡ್ಕೊತೀನಿ ನೋಡಿ. ನಾವೀಗ ಒಳಗೆ ಹೋಗ್ತಾಯಿದ್ದೀವಿ. ಒಳಗೆ ಹೋಗ್ತಾಯಿದ್ರು ಸಹಿತ ನೋಡಿ ಫ್ರೆಂಡ್ಸ್ ಎಷ್ಟು ಜನ ಕ್ಯೂ ಹಚ್ಚಿದ್ದಾರೆ ಅಂತ ನೋಡಿ, ಎಷ್ಟು ಜನ ಇದ್ದಾರೆ ಅಂತ ನೋಡಿ. ಬಟ್ ಒಳಗೆ ಫೋನ್ ಅಲೌ ಇಲ್ಲ ಫ್ರೆಂಡ್ಸ್, ನಿಮಗೆ ಗೊತ್ತಿರುತ್ತೆ ಎಲ್ಲರಿಗೂ. ತುಂಬ ಜನ ಒಳಗಡೆನೇ ವಿಡಿಯೋ ಮಾಡಿಕೊಂಡ್ರು, ಒಳಗೆ ಫೋನ್ ತಗೊಂಡು ಹೋಗೋಂಗಿಲ್ಲ. ಹಾಗಾಗಿ ಹೊರಗಡೆನೇ ನಾನು ಎಷ್ಟಾಗುತ್ತೋ ಅಷ್ಟು ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ಅಮ್ಮನವ್ರಿಗೆ ಸೀರೆ ಉಡಿಸೋದು ಎಲ್ಲ ನಮಗೆ ಗೊತ್ತಾಗಲಿ, ಹೊರಗಿನವ್ರಿಗೆ ಗೊತ್ತಾಗಲಿ ಅಂತ ಸಹಿತ ಅದನ್ನು ಹೊರಗಡೆ TV ಫಿಕ್ಸ್ ಮಾಡಿದ್ದಾರೆ ನೋಡಿ. TV ಒಳಗೆ ಎಲ್ಲ ಗೊತ್ತಾಗುತ್ತೆ. ನಾವು ಹಾಗೆ ಅಂದರೆ ಕ್ಯೂ ಹಚ್ಚಿದ್ವಲ್ಲ, ಹೋಗ್ತಾ 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 ನಾವು ಗರ್ಭಗುಡಿ ಒಳಗೆ ಹೋದ್ವಿ. ಆದರೂ ಗರ್ಭಗುಡಿ ಒಳಗೂ ನಮಗೆ ವಿಡಿಯೋ ಅಲೌ ಇರಲಿಲ್ಲ ಅಲ್ವಾ, ಯಾವ ದೇವಸ್ಥಾನದಲ್ಲೂ ಕೊಡೋದಿಲ್ಲ ನೋಡಿ. ನಾವು ಹೊರಗಡೆ ಬಂದ್ವಿ, ಹಣ್ಣು ಕಾಯಿ ಎಲ್ಲ ಮಾಡಿಸ್ಕೊಂಡು ಅಮ್ಮಂದು
ದರ್ಶನ ಪಡ್ಕೊಂಡು ಹೊರಗೆ ಬಂದು ತುಂಬ ಖುಷಿ ಆಯಿತು ನನಗಂತೂ. ಯಾವಾಗ ಬಂದು ಅಮ್ಮನ ಸೇರ್ತೀನೋ ಅನ್ನೋ ಹಾಗಾಗಿತ್ತು. ಏಕೆಂದರೆ ನಮಗೆ ಅಮ್ಮನಿಂದ ತುಂಬ ಒಳ್ಳೆಯದಾಗಿದೆ. ಅದಕ್ಕೋಸ್ಕರ ನಮ್ಮ ಆರಾಧ್ಯ ದೇವತೆ ಬನಶಂಕರಿ ಅಮ್ಮ ಅಂತಲೇ ನಾನು ನಿಮಗೆ ಹೇಳ್ತೀನಿ. ಇಲ್ಲಿ ನೋಡಿ ಹೊರಗಡೆ ಬಂದು ಎಲ್ಲರೂ ದೀಪ ಹಚ್ತಾರೆ. ಮತ್ತು ಕುತ್ಕೊಳ್ಳೋದು ತುಂಬಾ ಖುಷಿಯಾಗುತ್ತೆ. ಇಲ್ಲಿ ಕುತ್ಕೊಳ್ಳೋಕ್ಕೆ ಎದ್ದು ಬರೋಕ್ಕೂ ಮನಸ್ಸಾಗಲ್ಲ ನೋಡಿ. ಹಾಗೆ ರಾತ್ರಿ ಎಲ್ಲ 3 ಸಲ ದೇವಸ್ಥಾನ ಸುತ್ತರಿದ್ಬಿಟ್ಟು ನಾವು ಮತ್ತೆ ಸ್ವಲ್ಪ ನೋಡಿ ತೋರಿಸ್ತಾ ಇದ್ದೀನಿ. ಎಷ್ಟಾಗುತ್ತೋ ಅಷ್ಟು ವಿಡಿಯೋ ಮಾಡಿ ತೋರಿಸಿದ್ದೀನಿ. ನೋಡಿರಿ, ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ. ನೋಡಿ ಹೊರಗಡೆ ಇದು ಗೋಪುರ, ಅಮ್ಮನವ್ರ ಗೋಪುರ. ಮತ್ತು ಹಾಗೆ ಸ್ವಲ್ಪ ಮತ್ತು ಪ್ರಸಾದ ಇರಲಿಲ್ಲಲ್ವ, ಸ್ವಲ್ಪ ಊಟ ಮಾಡಬೇಕಿತ್ತು. ತುಂಬ ಟಯರ್ಡಾಗಿತ್ತು. ಹಾಗೆ ಬಂದ್ವಿ. ಅಲ್ಲೇ ಬಾಜು 2 ಹೋಟ್ಲ್ ಇರೋದು ಇಲ್ಲಿ ಬನಶಂಕರಿಲಿ. ಅಲ್ಲೇ ಬಂದು ಸ್ವಲ್ಪ ಊಟ ಮಾಡಿದ್ವಿ. ಇಲ್ಲಿ ಇಳಕಲ್ ಸೀರೆ ಸಿಗುತ್ತೆ ನೋಡಿ, ಯಾರಾದರೂ ಬಂದರೆ ಇಲ್ಲೇ ಬಾಜುನೇ ಇಳಕಲ್ ಸೀರೆ ಅಂಗಡಿ ಇದೆ. ತುಂಬ ಚೆನ್ನಾಗಿದೆ ನೋಡಿರಿ. ಯಾರಾದರೂ ಈ ಸೈಡ್ ಬಂದರೆ ತೊಗೊಂಡೋಗಿ. ಮತ್ತು ಹಾಗೆ ಹೋಟೆಲಿಗೆ ಬಂದು ನಮಗೇನೇನು ಬೇಕು, ನಮಗೆ ರೊಟ್ಟಿ ಸಹಿತ ಸಿಗುತ್ತೆ ಇಲ್ಲಿ ಬನಶಂಕರಿಲಿ. ಎಷ್ಟಾಗುತ್ತೋ ಅಷ್ಟು ವಿಡಿಯೋ ಮಾಡಿ ನಿಮಗೆ ತೋರಿಸಿದ್ದೀನಿ. ನೋಡಿ ಸಪೋರ್ಟ್ ಮಾಡಿರಿ. ಹೋಟೆಲ್ನಲ್ಲಿ ಬಂದ್ವಿ. ಅವ್ರಿಗೇನು ಬೇಕು ಅದನ್ನು ತೊಗೊಂಡ್ರು. ನಾನಿಲ್ಲಿ ಚಪಾತಿ ತೊಗೊಂಡಿದ್ದೀನಿ ನೋಡಿ. ಚಪಾತಿ, ಅನ್ನ, ಸಾಂಬಾರು ನೋಡಿ. ಹಾಗೆ ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ವಿಡಿಯೋ ಮಾಡೋಣ ವಾತಾವರಣ ಆಗಿದೆ ಅಂತ ನಮ್ಮ ಮನೆಯವರು ಅಭಿಷೇಕಕ್ಕೆ ಹೋಗಿದ್ದರು. ಹಾಗೆ ಎದ್ದು ಹೊರಗೆ ಬಂದೆ ನೋಡಿ. ಬೆಳಗಿನ ವಾತಾವರಣ ಇದು. 7 ಗಂಟೆ ಆಗಿತ್ತು. ನಾವು ತುಂಬ ಸುಸ್ತಾಗಿರೋದ್ರಿಂದ ಮಕ್ಕಳು ಇನ್ನೂ ಮಲಗಿದ್ರು. ನಾನು ಸ್ವಲ್ಪ ಎದ್ದು ಹೊರಗೆ ಬಂದೆ. ಅದಕ್ಕೆ ನಿಮಗೆ ಸ್ವಲ್ಪ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ. ಮತ್ತು ನಾವು ಎದ್ದುಬಿಟ್ಟೆಲ್ಲ ಸ್ನಾನ ಗೀನ ಮಾಡಿಕೊಂಡು ದೇವಸ್ಥಾನದ ಹತ್ರ ಬಂದ್ವಿ. ನಮ್ಮ ಮನೆಯವರಿನ್ನೂ ಅಭಿಷೇಕ ಗರ್ಭಗುಡಿ ಒಳಗೆ ಇದ್ದರು, ಬಂದಿರಲಿಲ್ಲ. ಹಾಗೆ ನಿಮಗೆ ಸ್ವಲ್ಪ ಆ ಕಡೆ ಈ ಕಡೆ ವೀಡಿಯೋ ಮಾಡ್ತಾ ಕೂತಿದ್ದೆ ನಾನು. ನನ್ನ ಮಗುಗೆ ಹೇಳಿದೆ ವೀಡಿಯೋ ಮಾಡು ಅಂತ ನೋಡಿ. ಅಮ್ಮನವರಿಗೆ ಮತ್ತೊಂದು ಸಲ ನಾನು ಪ್ರದಕ್ಷಿಣೆ ಹಾಕಿದೆ. ಎಷ್ಟು ಸಲ ಪ್ರದಕ್ಷಿಣೆ ಹಾಕಿದರೂ ಸಹಿತ ಬೇಜಾರಾಗೋದಿಲ್ಲ. ಇಲ್ಲೇ ನೋಡಿ ಅಭಿಷೇಕಕ್ಕೆ ಹೋಗಿರ್ತಾರಲ್ಲ, ಗರ್ಭಗುಡಿ ಇಲ್ಲೇ ಇರೋದು. ಇಲ್ಲೊಳಗೆ ಹೋಗಿದ್ದಾರೆ ಅಭಿಷೇಕಕ್ಕೆ ನೋಡಿ. ಇನ್ನೂ ಬಂದಿಲ್ಲ, ಇನ್ನು ಅಭಿಷೇಕಕ್ಕೆ ಬಂದಿಲ್ಲ. ಇಲ್ಲೇ ಬರ್ತಾರೆ. ಹಾಗಾಗಿ ನಾವು ವೇಟ್ ಮಾಡ್ತಾಯಿದ್ವಿ ನಮ್ಮ ಮಕ್ಕಳು ನಾವು. ನಮಗೆ 10 ಗಂಟೆ ಟ್ರೈನ್ ಇತ್ತು ಗದಗಿಗೆ. ಬಾದಾಮಿಂದ ಗದಗಿಗೆ ಟ್ರೈನ್ ಇತ್ತು. ಮತ್ತು ಇನ್ನೂ ಒಂದು ದೇವಸ್ಥಾನಕ್ಕೆ ಹೋಗೋದಿತ್ತು. ನಾನು ತುಂಬ ಅಂದರೆ ತುಂಬ ಫೇಮಸ್ ಆದ ದೇವಸ್ಥಾನ. ಅದು ಯಾವುದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ, ಅದು ಯಾವ ಊರು ಅಂತ ನಾನು ಹಾಕ್ತೀನಿ ನೋಡಿರಿ. ಹಾಗಿದ್ರೆ ಗೊತ್ತಾಗುತ್ತೆ. ಸ್ವಲ್ಪನೇ ನಾನು ಲೇಟ್ ಆಯಿತು ವಿಡಿಯೋ ಹಾಕೋದು. ತುಂಬ ಅಂದರೆ ತುಂಬ ಕಷ್ಟ ಫ್ರೆಂಡ್ಸ್ ವಿಡಿಯೋ ಹಾಕೋದು, ವಿಡಿಯೋ ಎಡಿಟ್ ಮಾಡೋದು, ವಾಯ್ಸ್ ಕೊಡೋದು ತುಂಬ ಕಷ್ಟ ನನಗೆ ನೋಡಿ. ಎಲ್ಲರೂ ದೇವಸ್ಥಾನದ ಹೊರಗೆ ಕೂತ್ಕೊಂಡಿದ್ರು. ಇಲ್ಲಿ ಜನ ಒಳಗೆ ಪೂಜೆಗೆ ಹೋಗಿದ್ರಲ್ಲ, ಅವ್ರು ಬರಲಿ ಅಂತ ಎಲ್ಲರೂ ಹೊರಗಡೆ ಕೂತ್ಕೊಂಡಿದ್ರು. ಆದರೂ ಕೆಲವೊಬ್ಬರು ಬೇಗ ಹೋಗೋರು ಅಮ್ಮನವ್ರ ದರ್ಶನ ಹೊರಗೆ ಪಡ್ಕೊಂಡು ಹೋದರು ನೋಡಿ. ತುಂಬ ಅಂದರೆ ತುಂಬ ಇಷ್ಟ ನನಗೆ ಈ ದೇವಸ್ಥಾನ ನೋಡಿ. ಎದ್ದು ಬರೋಕ್ಕೆ ಮನಸ್ಸಾಗೋದಿಲ್ಲ. ಎಷ್ಟು ಕೂತ್ಕೊಂಡ್ರು ಅಲ್ಲೇ ಕೂತ್ಕೋಬೇಕು ಅನಿಸುತ್ತೆ. ಹಾಗೆ ಎಲ್ಲ ಮುಗೀತು ನೋಡಿ. ಒಬ್ಬೊಬ್ಬರೇ ಹೊರಗೆ ಬರ್ತಾಯಿದ್ರು. ಅಭಿಷೇಕ ಎಲ್ಲ ಮುಗಿಸ್ಬಿಟ್ಟು ನಾವು ಅಲ್ಲೇ ಕೂತ್ಕೊಂಡಿದ್ವಲ್ಲ, ನಮ್ಮ ಯಜಮಾನ್ರು ಬರಲಿ ಅಂತ ನಮ್ಮ ಮಕ್ಕಳು ನಾವು ಕೂತ್ಕೊಂಡಿದ್ವಿ ನೋಡಿ. ಇವಾಗ ಬರ್ತಾರೆ ಹೊರಗೆ ನೋಡಿ. ಈಗ ಒಬ್ಬೊಬ್ಬರಾಗಿ ಹೊರಗೆ ಬರ್ತಾರೆ. ಬಂದಾದಮೇಲೆ ಮತ್ತೆ ಉಳಿದ ಭಕ್ತರಿಗೆ ಗರ್ಭಗುಡಿ ಒಳಗೂ ದರ್ಶನ ಪಡೆಯೋಕ್ಕೆ ಅವಕಾಶ ಕೊಡ್ತಾರೆ. ಏನಿಲ್ಲ ಅಂದರೂ ಒಂದು 3 ತಾಸು ಅಂತೂ ಬೇಕು. ನೀವು ದರ್ಶನ ಎಲ್ಲ ಮುಗಿಸ್ಕೊಂಡು ಆರಾಮಾಗಿ ಕುತ್ಕೊಂಡು ಹೋಗ್ಬೇಕಪ್ಪ ಅಂದರೆ ನೋಡಿ. ಮಕ್ಕಳು ಕರ್ಕೊಂಡು ಬಂದು ಫ್ಯಾಮಿಲಿ ಜೊತೆ ಬಂದು ಅಮ್ಮನವರ ದರ್ಶನ ಪಡ್ಕೊಂಡು ಹೋಗಿ ಎಲ್ಲ ಒಳ್ಳೆಯದಾಗುತ್ತೆ. ನಿಮ್ಗೆ ಏನು ಕನಸಿದ್ರು ಅಮ್ಮ ಈಡೇರಿಸ್ತಾಳೆ ಅಂತ ನಿಮ್ಮ ಹತ್ರ. ಯಾಕಂದರೆ ನಮಗೆ ಆದ ಅನುಭವನ ನಿಮಗೆ ಹೇಳ್ಕೊತೀವಿ ನಾವು ನೋಡಿ. ನಮ್ಮ ಮನೆಯ ಆರಾಧ್ಯ ದೇವತೆ ಈ ಬನಶಂಕರಿ ಅಮ್ಮ ನಮಗೆ ಒಲಿದಿದ್ದಾಳೆ ಅಂತಲೇ ಹೇಳ್ಬೋದು. ಹಾಗೆ ನಾವು ಊರ ಕಡೆ ಜರ್ನಿ ಸ್ಟಾರ್ಟ್ ಆಯಿತು. ಇಲ್ಲಿ ಕೆಂಪು ಮಂಗಗಳ ಕಾಟ ಜಾಸ್ತಿ ಪಾಪ ನೋಡಿ. ಯಾವ ಥರ ಬ್ಯಾಗ್ ಬಿಡೋಂಗಿಲ್ಲ. ಅಲ್ಲಿ ಒಂದು ಮಂಗ ಮಾತ್ರ ನೀರು ಕುಡಿತಿದೆ. ಹಾಗೆ ನಾವು ಟ್ರೈನ್ ಹತ್ತಿದ್ವಿ ನೋಡಿ. ಟ್ರೈನಲ್ಲಿ ಕಡಲೆಕಾಳು ಮಾರೋರು ಬಂದಿದ್ದರು. ನಾವು ಯಾರಾದರೂ ತಿಂಡಿ ಬಂದರೆ ತೊಗೋಬೇಕು ಅಂತ ಇದ್ವಿ. ಯಾಕಂದರೆ ಮಾರ್ನಿಂಗ್ ತಿಂಡಿ ಮಾಡಿರಲಿಲ್ಲ. ಮತ್ತೆ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಈ ವಿಡಿಯೋಗೆ